ಅವನ್ನ ಅರೆಸ್ಟ್ ಮಾಡಿದ್ದಾರೆ ಈಗ. ಅಲ್ಲಿ ನೋಡಿ ನ್ಯಾಯ ಆ ಕಳಂಕವನ್ನ ನಿವಾರಣೆ ಮಾಡಬೇಕಾದ್ರೆ ತನಿಖೆ ನಡೀಲೇಬೇಕಲ್ವ. ನೀವೆಲ್ಲ ಗಮನಿಸಿದ್ದೀರಿ ಅವರೆಲ್ಲ ಏನು ಹೇಳಿದ್ರು. ಅವರು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಅದು ತನಿಖೆ ಮಾಡಬೇಕೋ ಬೇಡವೋ ಹೇಳಿ. ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ನಿಂತ್ಕೊಂಡು ನಾನೇ ಮಾಡಿದ್ದೀನಿ, ನನ್ನ ಕೈಯಾರ ಮಾಡಿದ್ದೀನಿ, ನನ್ನ ಕಣ್ಣಿಂದನೇ ಮಾಡಿದ್ದೀನಿ, ಇದಕ್ಕೆ ನಾನೇ ಸಾಕ್ಷಿ, 100 ಕೊಲೆ ಆಗಿದೆ ಅಂತ ಹೇಳಿದ್ಮೇಲೆ ಆ ಧರ್ಮಸ್ಥಳದ ಪವಿತ್ರತೆ ನಾವು ಕಾಪಾಡಬೇಕಾದ ನಮ್ಮ ಧರ್ಮನ ಬೇಡ, ನಮ್ಮ ಧರ್ಮ ಅದು. ಆ ಕಳಂಕ ನಿವಾರಣೆ ಮಾಡಬೇಕಾದ್ರೆ ಆ ಒಂದು ಇದನ್ನ ನಾವು ನಿವಾರಣೆ ಮಾಡಬೇಕಾದ್ರೆ ನಾವು ಅದನ್ನ ತನಿಖೆ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಸೂಕ್ತವಾದಂಥ ಕ್ರಮ ಸರ್ಕಾರ ತಗೊಂಡಿದ್ದು. ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಗೃಹ ಮಂತ್ರಿಯವರು ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ SIT ರಚನೆ ಮಾಡಿ ತನಿಖೆಯನ್ನು ಮಾಡಿಸಿದ್ದಾರೆ. ಇದರಲ್ಲಿ ಏನೂ ಉರುಳಿಲ್ಲ ಅಂತ ಹೇಳಿದ್ಮೇಲೆ ಅದ್ರ ಕಾಪಾಡಬೇಕಾಗ್ತದೆ. ನಾವು ತನಿಖೆ ಮಾಡದೆ ಅದನ್ನ ಕಳಂಕ ತೆಗಿಯೋದು ಹಂಗೆ, ಆ ಕಳಂಕ ಹಂಗೆ ಉಳ್ಕೊಳ್ಳುತ್ತಲ್ಲ. ನಡೆದಿದೆ ಅನ್ನೋದು ಮುಂದೆ ಮಾತಾಡ್ತಾರೆ. ಅವ್ರಿಗೆ ಯಾಕೆ ಮಾತಾಡ್ತೀವಿ? ಯಾರು ಷಡ್ಯಂತ್ರ ಬಂದಂತ ತನಿಖೆ ಬಂದಂತ ವರದಿಗೆ, ಯಾಕಂತ ಹೇಳಿದ್ರೆ ಅದು ಬಹಳ ಪುರಾತನವಾದಂಥ ನಮ್ಮ ಹಿಂದೂ ಧರ್ಮದ ಒಂದು ಸಂಪತ್ತು. ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟಂಥವ್ರು. ಅನೇಕ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂತಾದ್ರು ಒಂದು ವಿಶ್ವಾಸ, ಅನೇಕ ರೀತಿಯಾದಂಥ ಒಂದು ಉದಾಹರಣೆಗಳಿದೆ ಮಂಜುನಾಥನ ಬಗ್ಗೆ, ಅವರ ಬಲವಾದಂಥ ಒಂದು ಶಕ್ತಿ ಬಗ್ಗೆ, ಮಹಿಮೆ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ. ಸೊ ಆ ಒಂದು ನಿಟ್ಟಲ್ಲಿ ಯಾವುದೇ ರೀತಿಯಲ್ಲಿ ಯಾರ ಭಾವನೆಗೂ ಕೂಡ ಧಕ್ಕೆ ಆಗಬೇಡ್ದು, ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಬೇಡ್ದು. ಯಾರ್ಯಾರು ಕೂಡ ಇದ್ರ ಭಕ್ತಿಯನ್ನು ಇಟ್ಟಿದ್ದಾರೆ ಅವರೆಲ್ಲರ ಭಾವನೆಗೆ ನಾವು ಧಕ್ಕೆ ಮಾಡಬಾರ್ದು ಅಂತೇಳಿ ಒಂದು ಈ ಕಳಂಕವನ್ನು ನಿವಾರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ತನಿಖೆಯನ್ನು ಮಾಡಿಸಿದೆ. ಪೂರ್ವದಲ್ಲಿ SIT ರಚನೆ ಮಾಡಿದಂಥ ಪೂರ್ವದಲ್ಲಿ ಅವರೇ ಸ್ವಾಗತ ಮಾಡಿದ್ದಾರೆ. ಅವನ್ನ ಅರೆಸ್ಟ್ ಮಾಡಿದ್ದಾರೆ ಈಗ. ಅಲ್ಲಿ ನೋಡಿ ನ್ಯಾಯ ಆ ಕಳಂಕವನ್ನ ನಿವಾರಣೆ ಮಾಡಬೇಕಾದ್ರೆ ತನಿಖೆ ನಡೀಲೇಬೇಕಲ್ವ. ನೀವೆಲ್ಲ ಗಮನಿಸಿದ್ದೀರಿ ಅವರೆಲ್ಲ ಏನು ಹೇಳಿದ್ರು. ಅವರು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಅದು ತನಿಖೆ ಮಾಡಬೇಕೋ ಬೇಡವೋ ಹೇಳಿ. ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ನಿಂತ್ಕೊಂಡು ನಾನೇ ಮಾಡಿದ್ದೀನಿ, ನನ್ನ ಕೈಯಾರ ಮಾಡಿದ್ದೀನಿ, ನನ್ನ ಕಣ್ಣಿಂದನೇ ಮಾಡಿದ್ದೀನಿ, ಇದಕ್ಕೆ ನಾನೇ ಸಾಕ್ಷಿ, 100 ಕೊಲೆ ಆಗಿದೆ ಅಂತ ಹೇಳಿದ್ಮೇಲೆ ಆ ಧರ್ಮಸ್ಥಳದ ಪವಿತ್ರತೆ ನಾವು ಕಾಪಾಡಬೇಕಾದ ನಮ್ಮ ಧರ್ಮನ ಬೇಡ, ನಮ್ಮ ಧರ್ಮ ಅದು. ಆ ಕಳಂಕ ನಿವಾರಣೆ ಮಾಡಬೇಕಾದ್ರೆ ಆ ಒಂದು ಇದನ್ನ ನಾವು ನಿವಾರಣೆ ಮಾಡಬೇಕಾದ್ರೆ ನಾವು ಅದನ್ನ ತನಿಖೆ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಸೂಕ್ತವಾದಂಥ ಕ್ರಮ ಸರ್ಕಾರ ತಗೊಂಡಿದ್ದು. ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಗೃಹ ಮಂತ್ರಿಯವರು ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ SIT ರಚನೆ ಮಾಡಿ ತನಿಖೆಯನ್ನು ಮಾಡಿಸಿದ್ದಾರೆ. ಇದರಲ್ಲಿ ಏನೂ ಉರುಳಿಲ್ಲ ಅಂತ ಹೇಳಿದ್ಮೇಲೆ ಅದ್ರ ಕಾಪಾಡಬೇಕಾಗ್ತದೆ. ನಾವು ತನಿಖೆ ಮಾಡದೆ ಅದನ್ನ ಕಳಂಕ ತೆಗಿಯೋದು ಹಂಗೆ, ಆ ಕಳಂಕ ಹಂಗೆ ಉಳ್ಕೊಳ್ಳುತ್ತಲ್ಲ.